ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಲಾವಣ್ಯ ಅಂತ. ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಬಂದು ಲಾವಣ್ಯ ಬಿ ಪ್ರಸಾದ್ ಅಂತ. ನಿಮ್ಗೇನಾದರೂ ನನ್ನ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ಟಾಪಿಕ್ ಬಂದು ಹೌ ಡು ಯು ಕೇರ್ ಎ ಬೇಬಿ ಅಪ್ ಟು 2 months. ಅಂದರೆ 2 monthsಲ್ಲಿ ನೀವು ಹೇಗೆ ನೋಡ್ಕೋಬೇಕು ಮಗುನ, ಏನು ಪ್ರಾಬ್ಲಮ್ ಬರ್ಬೋದು ಇಲ್ಲ ಬರುತ್ತೆ, ಹೇಗೆ ನೋಡ್ಕೋಬೇಕು ಅಂತ. ಸೊ ಮೊದಲನೇದಾಗಿ ಕೋಲಿಕ್ ಪೇಯ್ನ್ ಅಂತ. ಸೊ ಮೋಸ್ಟ್ ಆಫ್ ಮಗು ಒಂದೊಂದ್ಸಲಿ ಅಳ್ತಾ ಇರುತ್ತೆ, ಅಂದರೆ ಮಗು ಹಾಲು ಕುಡಿಯಲ್ಲ, ಅಳ್ತಾ ಇರುತ್ತೆ, ಯಾಕೆ ಅಂತ ನಮಗೆ ಗೊತ್ತಾಗೋದಿಲ್ಲ. ಸೊ ಇದು ಬಂದು ಒಂದು ಸ್ವಲ್ಪ ಹೊಟ್ಟೆ ನೋವು ಮಗುಗಿರ್ಬೋದು. ಸೊ ಅದರಿಂದ ನೀವು ಸ್ವಲ್ಪ ಮಗುಗೆ ಹೊಟ್ಟೆಗೆ ಎಣ್ಣೆ ಹಾಕಿ ಸ್ವಲ್ಪ ಮಸಾಜ್ ಮಾಡಿ ಸ್ವಲ್ಪ ಅದು ರಿಲೀಫ್ ಆಗುತ್ತೆ. ಅವಾಗ ಮಗು ಅಳು ನಿಲ್ಲಿಸುತ್ತೆ. ನೆಕ್ಸ್ಟು ನೀವು ಫೀಡ್ ಮಾಡ್ಬೋದು. ಸೊ ಎರಡನೇದಾಗಿ ಸ್ನೀಸಿಂಗ್. ಕಾಮನ್ನಾಗಿ ಒಂದೊಂದ್ಸಲ ಮಗು ಸೀನುತ್ತೆ. ಸೊ ನಾವೇನು ಅನ್ಕೋತೀವಿ, ಕೋಲ್ಡ್ ಆಯಿತಾ ಅಂತ ಅಂದ್ಕೊಬಿಡ್ತೀವಿ. ಸೊ ಮಗು ಅವಾಗವಾಗ ಸೀನುತ್ತೆ, ಅದು ಕೂಡ ಕಾಮನ್ನು. ಸೊ ಅದು ಸ್ನೀಸಿದಾಗ ನೀವು ಆ ಥರ ಅಂದರೆ ಕೋಲ್ಡ್ ಆಗಿದೆ ಅಂತೆಲ್ಲ ಯೋಚನೆ ಮಾಡಿಕೊಂಡು ಡಾಕ್ಟ್ರ್ ಹತ್ರ ಹೋಗಬೇಡಿ. ಸೊ ಮೂರನೇದಾಗಿ ಮಗು ದಿನಕ್ಕೆ ಎಷ್ಟು ಸಲ ವಾಶ್ರೂಮ್ ಹೋಗುತ್ತೆ, ಅಂದರೆ 1ಕ್ಕೆ ಹೋಗುತ್ತೆ, 2ಕ್ಕೆ ಹೋಗುತ್ತೆ ಅನ್ನೋದು. ಸೊ ಸ್ಟಾರ್ಟಿಂಗ್ ನಿಮ್ಗೆ ಗೊತ್ತಿರೋ ಹಾಗೆ 10-12 ಸಲ 1ಕ್ಕೆ ಹೋಗ್ಬೋದು, ಮತ್ತು ರೆಗ್ಯುಲರಾಗಿ ಕಕ್ಕನೂ ಮಾಡ್ಬೋದು. ಸೊ ಅಕಸ್ಮಾತ್ ನಿಮ್ಗೆ 2-3 ದಿನ ಮಾಡಿಲ್ಲ ಮಗು, ಇಲ್ಲ 1 ದಿನ ಮಾಡಿಲ್ಲ, ಆವಾಗ್ಲೂ ಸ್ಟಾರ್ಟಿಂಗು ನಾವು ತುಂಬ ತಲೆ ಕೆಡಿಸ್ಕೊಬಿಡ್ತೀವಿ ಮಾಡಿಲ್ಲ ಅಂತ ಹೇಳಿ. ಸೊ ಆ ಥರ ತಲೆ ಕೆಡಿಸ್ಕೊಂಡು ಡಾಕ್ಟ್ರ್ ಹತ್ರ ಹೋಗಬೇಕು ಅಂತ ಏನಿಲ್ಲ. ಸೊ ಒಂದು 5 ಡೇಸ್ವರೆಗೂ ವೆಯ್ಟ್ ಮಾಡಿ. ಮಗು ಆಲ್ಮೋಸ್ಟ್ 4 to 5 ಡೇಸಲ್ಲಿ ವಾಶ್ರೂಮ್ ಹೋಗುತ್ತೆ. ಹೋಗಿಲ್ಲ ಅಂತ ಹೇಳಿದ್ರೆ ನೀವು 5ನೇ ದಿವಸ ಜಾಸ್ತಿ ಆಯಿತು ಅಂತಂದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ನೆಕ್ಸ್ಟ್ ಬಂದು 1.5 ತಿಂಗಳಿಗೆ ವ್ಯಾಕ್ಸಿನೇಷನ್ ಹಾಕಿಸ್ಬೇಕಾಗುತ್ತೆ. ಸೊ ಫಸ್ಟು ಹುಟ್ಟಿದಾಗ ಮಗು ನಿಮಗೆ ವ್ಯಾಕ್ಸಿನೇಷನ್ ಹಾಕಿರ್ತಾರೆ, BCG ಹಾಕಿರ್ತಾರೆ. ಸೊ ಅದರ ನೆಕ್ಸ್ಟ್ ಬಂದು 1.5 ತಿಂಗಳಿಗೆ ವ್ಯಾಕ್ಸಿನೇಷನ್ ಹಾಕಿಸ್ಬೇಕು, ಅಂದರೆ ಲಸಿಕೆ ಹಾಕಿಸ್ಬೇಕು. ಸೊ ಮಗುಗೆ ಹಾಕ್ಸೋದ್ರಿಂದ ಯಾವುದೇ ರೀತಿ ಬ್ಯಾಕ್ಟೀರಿಯಾಗಳು ಇನ್ಫೆಕ್ಟ್ ಆಗಲ್ಲ ಮಗುಗೆ. ಸೊ ಅದು ತುಂಬ ಇಂಪಾರ್ಟೆಂಟು, ಹಾಕಿಸಿ. ಸೊ ವ್ಯಾಕ್ಸಿನೇಷನ್ ಹಾಕಿಸ್ಬೇಕು ಅಂತಂದರೆ ಮಗು ಎಷ್ಟು ವೆಯ್ಟ್ ಇದೆ ಅನ್ನೋದು ಮೊದಲು ಚೆಕ್ ಮಾಡ್ತಾರೆ ಡಾಕ್ಟರು. ಸೊ ಮಗು ವೆಯ್ಟ್ ಅಕಸ್ಮಾತ್ 2.5 ಅಂದರೆ ಮಗು ಹುಟ್ಟಿದಾಗ 2.5 ಕೆ ಜಿ ಮೇಲಿದ್ದರೆ ನಿಮ್ಮ ಮಗು ನಾರ್ಮಲ್ ವೆಯ್ಟು ಗೇಯ್ನ್ ಆಗ್ತಾ ಹೋಗುತ್ತೆ. ಸೊ ಆಲ್ಮೋಸ್ಟ್ 1.5 ತಿಂಗಳಷ್ಟೊತ್ತಿಗೆ 3.5 ಕೆ ಜಿ ಆಗಿರುತ್ತೆ. ಮತ್ತು ಏನು ಅಂದರೆ ಸ್ಟಾರ್ಟಿಂಗ್ ಸ್ವಲ್ಪ ವೆಯ್ಟ್ ಕಮ್ಮಿ ಆಗುತ್ತೆ. ಒಂದು 10 ಡೇಸ್ ಹುಟ್ಟಿದಾದ್ಮೇಲೆ ಒಂದು 10 ಡೇಸು ಮಗುದು ವೆಯ್ಟು ಕಮ್ಮಿ ಆಗುತ್ತೆ, ಪುನಃ ನೆಕ್ಸ್ಟು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆಲ್ಮೋಸ್ಟ್ ಈಗ 1.5 ತಿಂಗಳು ನಾನು ಹೇಳ್ದಂಗೆ ಎಷ್ಟಿರುತ್ತೆ ಅಂದರೆ 3.5 ಆ ಥರ ಹಿಂಗಂದರೆ 1 ಕೆ ಜಿಯಷ್ಟು ಇನ್ಕ್ರೀಸ್ ಆಗುತ್ತೆ ಮಗು ವೆಯ್ಟು. ಸೊ ಮಗು ವೆಯ್ಟು ನಾರ್ಮಲ್ ಇರುತ್ತೆ. ಅಕಸ್ಮಾತ್ ನಿಮ್ಮ ಮಗು 2.5 ಕೆ ಜಿ ಒಳಗಡೆ ಹುಟ್ಟಿದೆ, ಅಂಡರ್ ವೆಯ್ಟ್ ಆಗಿದೆ ಅಂತ ಅಂದಾಗ ಅದಕ್ಕೂ ಕೂಡ ಏನು ಹೆದರ್ಕೋಬೇಡಿ. ಅಂದರೆ ಕಮ್ಮಿಯಾಗೆ ವೆಯ್ಟು ಗೇಯ್ನ್ ಆಗುತ್ತೆ. ಫಸ್ಟು ಸ್ವಲ್ಪ ಅಂದರೆ ನಾರ್ಮಲಾಗಿ 10 ಡೇಸ್ ಹುಟ್ಟಿದ ನೆಕ್ಸ್ಟ್ 10 ಡೇಸ್ ಕಮ್ಮಿ ಆಗುತ್ತೆ, ಮತ್ತು ನೆಕ್ಸ್ಟು ಇನ್ಕ್ರೀಸ್ ಆಗುತ್ತೆ. ಬಟ್ 1 ಕೆ ಜಿನೇ ಇನ್ಕ್ರೀಸ್ ಆಗುತ್ತೆ ಅಂತ ಮಾತ್ರ ಅಂದ್ಕೋಬೇಡಿ. ಯಾಕೆಂತಂದರೆ ಅದು ಕಮ್ಮಿ ಇದ್ದಿದ್ದರಿಂದ ಸ್ವಲ್ಪ ಪ್ರಾಣವಾಗಿದ್ದರೆ ಒಂದು 500 ಗ್ರಾಮ್ ಇನ್ಕ್ರೀಸ್ ಆಗಿರ್ಬೋದು. ಬಟ್ ಆದರೆ ಪೂರ್ತಿ 1 ಕೆ ಜಿ ಅಂತೂ ಆಲ್ಮೋಸ್ಟ್ ಅಂಡರ್ ವೆಯ್ಟ್ ಇರೋ ಮಗು ನಿಧಾನವಾಗಿ ವೆಯ್ಟ್ ಗೇಯ್ನ್ ಆಗುತ್ತೆ. ಸೊ ಅದಕ್ಕೂ ಕೂಡ ನೀವು ಜಾಸ್ತಿ ವೆಯ್ಟ್ ಕಮ್ಮಿ ಇದೆ ಅಂತ ಹೇಳಿ ಆರೋಗ್ಯವಾಗಿದೆಯಾ ಮಗು, ಚೆನ್ನಾಗಿ ಆಟ ಆಡುತ್ತಾ, ಮೂಮೆಂಟ್ ಮಾಡುತ್ತಾ, ಸೊ ಹಂಗಾದರೆ ಏನೂ ತಲೆ ಕೆಡಿಸ್ಕೋಬೇಡಿ. ವೆಯ್ಟು ಸ್ವಲ್ಪ ಪ್ರಮಾಣದಲ್ಲೇ ಗೇಯ್ನ್ ಆಗ್ತಾ ಹೋಗುತ್ತೆ. ಸೊ ಆಲ್ಮೋಸ್ಟ್ 3 ಕೆ ಜಿ ಮೇಲಿದ್ದಾಗ ವ್ಯಾಕ್ಸಿನೇಷನ್ನ ಮಗುಗೆ ಹಾಕ್ತಾರೆ. ಸೊ 1.5 ತಿಂಗಳಿಗೆ ಯಾವ್ದ್ಯಾವ್ದು ಬರುತ್ತೆ ವ್ಯಾಕ್ಸಿನೇಷನ್, ಆಲ್ಮೋಸ್ಟ್ 5 ಬರುತ್ತೆ. ಸೊ ಒಂದು ಬಂದು 1 ಕಾಲಿಗೆ ಅಂದರೆ ಲೆಫ್ಟ್ ರೈಟ್ 2 ಕಾಲಿಗೂ ಕೂಡ 2 ಇಂಜೆಕ್ಷನ್ ಹಾಕ್ತಾರೆ, ಪುನಃ ಒಂದು ಕೈಗೆ ಹಾಕ್ತಾರೆ. ನೆಕ್ಸ್ಟ್ ಬಂದು 2 ಡ್ರಾಪ್ಸ್ ಹಾಕ್ತಾರೆ ಬಾಯಿಗೆ. ಸೊ ಈ ಥರ 5 ನಿಮಗೆ ಹಾಕ್ತಾರೆ ಇಂಜೆಕ್ಷನ್, ಅಂದರೆ ಡ್ರಾಪ್ಸ್, ಅದು ವ್ಯಾಕ್ಸಿನೇಷನ್ ಇರುತ್ತೆ. ಸೊ ಅದಾದಮೇಲೆ ಮಗುಗೆ 1 ದಿನ 2 ದಿನ ಜ್ವರ ಬರುತ್ತೆ. ಸೊ ಆವಾಗ ಸ್ವಲ್ಪ ಪೇಯ್ನೂ ಇರುತ್ತೆ. ಸೊ ಪೇಯ್ನ್ ಇರೋ ಜಾಗಕ್ಕೆ ಸ್ವಲ್ಪ ಬಟ್ಟೆನ ಕಟ್ಟಿ, ಅಂದರೆ ತಣ್ಣೀರು ಬಟ್ಟೆ, ಅಂದರೆ ಉಗುರು ಬೆಚ್ಚ ನೀರಲ್ಲಿ ಬಟ್ಟೆ ಹಚ್ಚಿ ಕಟ್ಟಿ. ನೀವು ತಣ್ಣೀರಲ್ಲೇ ಹಾಕ್ಬಿಟ್ಟು ತಣ್ಣೀರಲ್ಲೇ ಕಟ್ತೀರ ಅಂದರೆ ಮಗು ಸಡನ್ನಾಗಿ ತುಂಬ ಅಂದರೆ ಇದು ಮಾಡ್ಕೊಳ್ಳುತ್ತೆ. ಸೊ ಅದರಿಂದ ನೀವು ಒಂದು ಸ್ವಲ್ಪ ಬೆಚ್ಚಗಿರೋ ನೀರು ತೊಗೊಂಡು ನೀಟಾಗಿ ಕಟ್ಟಿ, ಮತ್ತು 2 ದಿನ ನೀವು ಜ್ವರದ ಶಿರಪ್ ಹಾಕೋದ್ರಿಂದ ಮಗುಗೆ ಎಲ್ಲ ರೀತಿ ವಾಸಿಯಾಗುತ್ತೆ.
ಸೊ 2 ದಿನ ಸ್ವಲ್ಪ ನೀವು ಪೇಯ್ನ ಅಂದರೆ ಮಗು ಅಳುತ್ತೆ ಪೇಯ್ನಿಂದ, ಸೊ ಆವಾಗ ನಿಮಗೂ ಕೂಡ ತುಂಬ ಅಂದರೆ ನೋವಾಗುತ್ತೆ. ಸೊ ಆದರೂ ಕೂಡ ಅದನ್ನು ಆರೈಕೆ ಮಾಡಬೇಕು. ಸೊ ಇಷ್ಟು 2 ಮಂತ್ಸ್ ಒಳಗಡೆ ನೀವು ಅಂದರೆ ಇಂಪಾರ್ಟೆಂಟಾಗಿ ನೋಡ್ಕೋಬೇಕು. ಸೊ ಥ್ಯಾಂಕ್ ಯು ಆಲ್. ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.